ಡಾಕ್ಟರ್ ಧನಂಜಯ್ ಸರ್ಜಿ ಎಂಎಲ್ಸಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಈ ಘಟನೆ ತಮಗೆ ಗಮನಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಹೌದು, ಟಿವಿಯಲ್ಲಿ ನೋಡ್ತಾ ಇದ್ದೆ. ಇನ್ನು ಸಣ್ಣ ವಯಸ್ಸಿನ ಒಬ್ಬ ಯುವಕಂಗೆ ಹಾರ್ಟ್ ಅಟ್ಯಾಕ್ ಆದಾಗ ಅವರಿಗೆ ಸಹಾಯ ಹಸ್ತ ಸಿಗೋದಿಲ್ಲ ಅನ್ನೋದನ್ನ ನೋಡಿದ್ ಬಹಳ ಬೇಜಾರಾಯ್ತು. ಅಂದ್ರೆ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ಈಗ ನಮ್ಮ ಭಾರತ ದೇಶದಲ್ಲಿ ಸುಮಾರು 7ರಿಂದ 8 ಲಕ್ಷ ಜನರು ನಮ್ಮ ಭಾರತ ದೇಶದಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಜೀವವನ್ನು ಕಳ್ಕೊಂತಾರೆ. ಆದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ಎಲ್ ಬೇಕಾದ್ರೆ ಆಗ್ಬೋದು, ವಾಕ್ ಮಾಡ್ಬೇಕಾದ್ರೆ ಆಗ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಇರ್ಬೋದು, ಮನೇಲಿ ಕುತ್ಕೊಂಡಾಗ ಆಗ್ಬೋದು, ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಆಗ್ಬೋದು. ಬಟ್ ಇದಾದಾಗ ಒಂದು ಅಂಕಿಅಂಶನ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಇಮಿಡಿಯೇಟ್ ಆಗಿ ಹಾರ್ಟ್ ಅಟ್ಯಾಕ್ ಆದಾಗ CPR ನ ಕರೆಕ್ಟ್ ಆಗಿ ಮಾಡಿದ್ರೆ, ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೇಷನ್ ನ ಕರೆಕ್ಟ್ ಆಗಿ ಮಾಡಿದ್ರೆ, ಅಲ್ಲಿ ಪಕ್ಕದಲ್ಲಿ ಇದ್ದವರು ಅಥವಾ ಅಲ್ಲಿ ಗೊತ್ತಿದ್ದವರು ಆಲ್ಮೋಸ್ಟ್ 10ರಿಂದ 20ರಿಂದ 30% ಜೀವ ಉಳಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಡಾಕ್ಟರ್ ಧನಂಜಯ್ ಅವರೇ, ಅದು ಸರ್, ಅದು ಹೆಂಗಾಗಿದೆ ಅಂದ್ರೆ ಪರ್ಟಿಕ್ಯುಲರ್ ಕೇಸಲ್ಲಿ ಅವರು ಮೊದಲಿಗೊಂದು ಹಾಸ್ಪಿಟಲ್ಗೆ ಹೋಗ್ತಾರೆ ಸರ್, ಯಾವುದೋ ಲೈಫ್ ಹಾಸ್ಪಿಟಲ್ ಅಂತೆ. ಆ ಹಾಸ್ಪಿಟಲ್ಗೆ ಹೋದಾಗ ECG ಮಾಡ್ತಾರೆ. ಅಲ್ಲಿ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಮೈಲ್ಡ್ ಆಗಿ ಅಂತ ಗೊತ್ತಾದ ಮೇಲೂ ಕೂಡ ಆ ವ್ಯಕ್ತಿಗೆ ಒಂದು 5 ಯಾವುದಾದ್ರೂ ಟ್ಯಾಬ್ಲೆಟು ಐಸೋಡೆಲ್ ಟ್ಯಾಬ್ಲೆಟ್ ಅನ್ನ ಕೊಟ್ಬಿಟ್ಟು ನೀವು ಜಯದೇವಾಗ ಹೋಗಿ ಅಂತ ಕಳಿಸ್ಕೊಡ್ತಾರೆ ಅಂತಂದ್ರೆ ಅದು ಬೇಜವಾಬ್ದಾರಿತನ ಅಲ್ವಾ ಸರ್? ಅಂದ್ರೆ ಈ ರೀತಿ ಆದಾಗ ಸಾಮಾನ್ಯವಾಗಿ ಯಾವ್ದಾದ್ರು ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗಿದ್ದಾಗ ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ ಮಾಡಿ ಕಳಿಸೋದು ಜವಾಬ್ದಾರಿ ಇರುತ್ತೆ. ಅದನ್ನ ಮಾಡೋದು ಬಹಳ ಸೂಕ್ತ. ಆಮೇಲೆ ಮಾಡಿದಾಗ ಈಗ ಇಮಿಡಿಯೇಟ್ ಆಗಿ ಅಲ್ಲಿ ಹತ್ರದಲ್ಲಿ ಇರುವಂತ ಯಾವ್ದಾದ್ರು ಹಾಸ್ಪಿಟಲ್ ಅಲ್ಲಿ ಇಮಿಡಿಯೇಟ್ ಆಗಿ ಅದನ್ನ ಲೈಸಿಸ್ ಮಾಡೋದಕ್ಕೆ, ಅಂದ್ರೆ ಕಂಪಲ್ಸರಿ ಈ ತರ ಆದಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಸೂಚನೆ ಇದೆ ಅಂತಂದ್ರೆ ಟ್ರೋಪೋನಿನ್ ಟೆಸ್ಟ್ ಕಳಿಸಿ ಅದಕ್ಕೆ ಇಂಜೆಕ್ಷನ್ ಮುಖಾಂತರ ಕೊಟ್ಟು ಕಳಿಸೋದು ಇನ್ನೂ ಸೂಕ್ತ. ಅದಕ್ಕೆ ಸೂಕ್ತವಾದ ಡಾಕ್ಟರ್ ಇರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಹತ್ರದಲ್ಲಿರುವಂತ ಯಾವ ಆಸ್ಪತ್ರೆಯಲ್ಲಿ ಈ ಫೆಸಿಲಿಟಿ ಇದೆ ಅಂತ ಕಡೆ ಕಳಿಸೋದು ಬಹಳ ಮುಖ್ಯ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಬಟ್ ಅದೇ ಜನ ಸರ್, ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಪಾಪ ಆ ಹೆಣ್ಣು ಮಗಳು ಎಷ್ಟು ಬೇಡ್ಕೋತಾಳೆ, ಅಂಗಲಾಚ್ತಾಳೆ, ಕೂಗ್ತಾಳೆ, ಏನು ಮಾಡಬೇಕು ಅಂತ ಗೊತ್ತಾಗದೆ ವಿಲವಿಲ ಅಂತ ಒದ್ದಾಡ್ತಾಳೆ. ಆದರೂ ಜನ ಕರುಣೆ ಇಲ್ದಂಗೆ ವರ್ತಿಸ್ತಾರೆ. ಯಾರು ಆಕೆಗೆ ಹತ್ರ ಬಂದು ಏನಾಯ್ತು ಅಂತ ಕೇಳೋದಿಲ್ಲ. ಏನು ಮನಸ್ಥಿತಿ ಸರ್ ಇದು? ಅಂದ್ರೆ ಬೇಜಾರ್ ಸಂಗತಿ ಏನಂದ್ರೆ ಆ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ಇದ್ದಾಗೂ ಕೂಡ ಆ ಸಮಯದಲ್ಲೂ ಕೂಡ CPR ಅಂತ ಕಾರ್ಡಿಯೋ ಪಲ್ಮನರಿ ಚೆಸ್ಟ್ ಕಂಪ್ರೆಷನ್ ಎಲ್ಲ ಮೂವಿಲೆಲ್ಲ ನೋಡ್ತೀವಲ್ಲ, ಬಾಯಲ್ಲಿ ಊದ್ತಾರೆ, ಚೆಸ್ಟ್ ನ ಕಂಪ್ರೆಸ್ ಮಾಡ್ತಾರೆ, ಒತ್ತೋದು ಇದೆಯಲ್ಲ, ಅದನ್ನ ಮೆಥಡ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ 10ರಿಂದ 20 ಅಲ್ಲ 30% ತನಕನೂ ಜೀವ ಉಳಿಸುವಂತ ಸಾಧ್ಯತೆ ಬಹಳ ಇರ್ತದೆ. ಸಪೋಸ್ ಈಗ ಎಷ್ಟೊಂದ್ಸಲ ನಾವು ನೋಡ್ತೀವಿ ಹಾಸ್ಪಿಟಲ್ ಹಾರ್ಟ್ ಅಟ್ಯಾಕ್ ಎಷ್ಟೊಂದ್ಸಲ ಆಗುತ್ತೆ. ಆ ಟೈಮಲ್ಲಿ 40 to 50% ಜೀವ ಉಳಿದಿದ್ದು ಉಂಟು. ಹಾಗಾಗಿ ಅಟ್ಲೀಸ್ಟ್ ಆ ಕ್ರೂಷಿಯಲ್ ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದಾಗಿತ್ತು. ಅಟ್ಲೀಸ್ಟ್ ಹೆಲ್ಪಿಂಗ್ ಹ್ಯಾಂಡ್ ಸಿಕ್ಕಿದ್ರೆ ಆ ಜೀವ ಉಳಿಯೋ ಸಾಧ್ಯತೆ ಹೆಚ್ಚಿತ್ತು ಅಂತ ಅನ್ಸುತ್ತೆ. ಯಾಕೆಂದ್ರೆ ಅದಾದ್ಮೇಲೆ ನಾವು ಎಷ್ಟೇ ಮಾಡಿ ಉಳಿಸಿದ್ರು ಕೂಡ ಬ್ರೈನ್ ಡ್ಯಾಮೇಜು ಆಲ್ಮೋಸ್ಟ್ 4 to 6 minutes ಆದ್ಮೇಲೆ ಬ್ರೈನ್ ಡ್ಯಾಮೇಜ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಾಗಿ ಈಚ್ ಅಂಡ್ ಒಂದೊಂದು ನಿಮಿಷನೂ ಬಹಳ ಇಂಪಾರ್ಟೆಂಟ್. 1 ನಿಮಿಷ ಡಿಲೇ ಆದ್ರೂ ಕೂಡ 10% ಉಳಿಯೋ ಚಾನ್ಸಸ್ ಕಡಿಮೆ ಆಗುತ್ತೆ. 2 ನಿಮಿಷ ಡಿಲೇ ಆದ್ರೆ 20% ಉಳಿಯೋ ಚಾನ್ಸಸ್ ಕಡಿಮೆ ಆಗುತ್ತೆ. ಅಂತ ಗೋಲ್ಡನ್ ಆಪರ್ಚುನಿಟಿ ಟೈಮ್ ಅಲ್ಲಿ ಅವರಿಗೆ ಸಹಾಯ ಹಸ್ತ ಸಿಗ್ಬೇಕಾಗಿತ್ತು, ಸಿಕ್ಕಿಲ್ಲ ಅನ್ನೋದು ಒಂದು ದುರ್ದೈವ ಮತ್ತೆ ಬೇಜಾರು ಕೂಡ ಆಗ್ತದೆ ಇದನ್ನ ನೆನ್ಸ್ಕೊಂಡ್ರೆ. ಓಕೆ, ಅಂದರೆ ತಮ್ಮ ಪ್ರಕಾರ ಸರ್, ಈ ಥರ ಏನಾದರೂ ಸಂದರ್ಭಗಳು ಬಂದಾಗ ಪ್ರತಿಯೊಬ್ಬರು ಕೂಡ ಈ CPR ಮಾಡೋದನ್ನ ಕಲ್ತ್ಕೊಂಡಿದ್ರೆ ತುಂಬಾ ಬೆಟರ್ ಅಂತ ಅನ್ಸುತ್ತೆ, ಹೌದಲ್ವಾ ಸರ್? ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ರೆ, ಅಮೆರಿಕ, UK ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ CPR ನಾಲೆಜ್ ಬಹಳ ಕಡಿಮೆ. ಅಲ್ಲಿ ಯಾವುದೇ ಒಬ್ಬ ಡಾಕ್ಟರ್ ಇಂದ ಹಿಡಿದು ನರ್ಸಿಂಗ್ ಸ್ಟಾಫ್ ಬಿಟ್ಬಿಡಿ, ಈವನ್ ಡ್ರೈವರಿಗೂ CPR ಟ್ರೈನಿಂಗ್ ಇರುತ್ತೆ, ಟೀಚರ್ಗೂ CPR ಟ್ರೈನಿಂಗ್ ಇರುತ್ತೆ. ಅಲ್ಲಿ ಇದ್ದ ಸುಮಾರು ಜನಕ್ಕೆ CPR ಇಲ್ಲಿ ನಮ್ಮ ಭಾರತ ದೇಶದಲ್ಲಿ CPR ಅಂದ್ರೆ ಏನು ಅನ್ನೋ ಗೊತ್ತಿಲ್ಲದೆ ಸುಮಾರಷ್ಟು ಜನ ಇದ್ದಾರೆ. ಇದ್ರ ಅವೇರ್ನೆಸ್ ಕೂಡ ಗವರ್ಮೆಂಟ್ ಎಲ್ಲಿ ಎಷ್ಟೊಂದು ಅಡ್ವರ್ಟೈಸ್ ಮುಖಾಂತರ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲಾ TV ಚಾನೆಲ್ಸ್ ಗಳಲ್ಲೂ ಬರೋ ಹಾಗೆ ಮಾಡಬೇಕು. ಈ ಅವೇರ್ನೆಸ್ ನ ಕಲ್ಸೋದ್ರಿಂದ ಎಷ್ಟೋ ಜೀವಗಳನ್ನ ನಾವು ಉಳಿಸಬಹುದು, ಖಂಡಿತವಾಗ್ಲೂ ಉಳಿಸಬಹುದು. ಫಾರ್ ಎಕ್ಸಾಂಪಲ್, ಈ ಡ್ರೌನಿಂಗ್ ಇರುತ್ತಲ್ಲ, ನೀರಲ್ಲಿ ಮುಳುಗಿರ್ತಾರಲ್ಲ, ಅಂತ ಜನದಲ್ಲಿ ಈ CPR ಆಲ್ಮೋಸ್ಟ್ 80% ಜೀವ ಉಳಿಸುವಷ್ಟು ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಈ CPR ನ ನಾವು ಕಲಿಬೇಕು, ಪ್ಲಸ್ ಬೇರೆಯವರಿಗೆ ಕಲಿಸ್ಬೇಕು. ಅದ್ರ ಜೊತೆಗೆ TV ಮಾಧ್ಯಮಗಳಲ್ಲಿ ಇದ್ರ ಪ್ರಚಾರ ಹೆಚ್ಚಾಗ್ಬೇಕು. ಅದನ್ನ ಅರಿವು ಮೂಡಿಸೋದ್ರಿಂದ ಹೇಳಿದ್ರೆ 1 ನಿಮಿಷ ಲೇಟ್ ಆದ್ರೂ ಕೂಡ 10% ಉಳಿಯೋ ಚಾನ್ಸಸ್ ಕಡಿಮೆ ಆಗುತ್ತೆ. 2 ನಿಮಿಷ ಲೇಟ್ ಆದ್ರೆ 20% ಉಳಿಯೋ ಚಾನ್ಸಸ್ ಕಡಿಮೆ ಆಗುತ್ತೆ.
ಹಾಗಾಗಿ ಕರೆಕ್ಟ್ ಸರ್. CPR ನೀವು ನ ತುಂಬಾ ನಾನು ತುಂಬಾ ಕಲ್ಸೋದು ಒಳ್ಳೆ ಒಳ್ಳೇದು. ಸಜೆಷನ್ ಕೊಟ್ಟಿದ್ದೀರಾ ಸರ್. ಯಾಕೆ ಅಂತಂದ್ರೆ ತಮ್ಗೆ ನೆನಪಿದೆ ಅಂತ ಅನ್ಸುತ್ತೆ, ಈ ಹಿಂದೆ ಹರೀಶ್ ನಂಜಪ್ಪ ಅಂತ ಒಂದು 26 ವರ್ಷದ ಯುವಕ ಲ್ಯಾರಿ ಆಕ್ಸಿಡೆಂಟ್ ಅಲ್ಲಿ ಆತನ ದೇಹ 2 ತುಂಡಾಗುತ್ತೆ ಸರ್. ಎರಡು ಪೀಸ್ ಆಗುತ್ತೆ. ಆದ್ರೂ ಕೂಡ ಆತ ಸಹಾಯಕ್ಕೋಸ್ಕರ ಕೇಳ್ಕೊಳ್ತಾನೆ, ಆದ್ರೆ ಯಾರು ಕೂಡ ಸಹಾಯಕ್ಕೆ ಬರಲ್ಲ. ಬದಲಾಗಿ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇರ್ತಾರೆ. ಆದ್ರೆ ಆತ ಅಲ್ಲೇ ಕೂಗಿ ಕೂಗಿ ಪ್ರಾಣ ಬಿಡ್ತಾನೆ. ಅದಾದ ಮೇಲೆ ಸರ್ಕಾರಗಳು ಆಗ ಒಂದು ಹರೀಶ್ ಸಾಂತ್ವನ ಯೋಜನೆ ಅಂತ ತರುತ್ತೆ. ಅಂದರೆ ಇಮಿಡಿಯೇಟ್ ಆಗಿ ಮೆಡಿಕಲ್ ಚಿಕಿತ್ಸೆ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋ ಕಾರಣಕ್ಕೆ 25,000 ರೂಪಾಯಿಯ ಕೆಲವೊಂದು ಬದಲಾವಣೆಗಳನ್ನು ತರ್ತಾರೆ. ಅದೇ ರೀತಿ ಇವತ್ತು ಈ ಘಟನೆ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳುವಂತಹ ಒಂದು ಸಂದರ್ಭ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂದರೆ ತಾವೇ ಹೇಳಿದ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಈ ಗೋಲ್ಡನ್ ಅವರಲ್ಲಿ ಮಾಡಬೇಕಾದಂಥ CPR ಅಂತ ತಾವು ಏನಂತಿದ್ದೀರಿ, ಅದರ ಒಂದು ಟ್ರೈನಿಂಗ್ ಅತ್ಯವಶ್ಯಕವಾಗಿದೆ. ಅದನ್ನು ಕೊಡುವಂತಹ ಅಥವಾ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತಹ ಇನ್ನೊಂದು ರೀತಿಯಾದಂತಹ ಯಾವುದಾದರೂ ಒಂದು ಕಾರ್ಯಕ್ರಮ ತರಬೇಕು ಅಂತ ಅನ್ಸುತ್ತೆ. ಹೌದಲ್ಲ ಸರ್ ಧನಂಜಯ್ ಸರ್? ಇದನ್ನ ಕಡ್ಡಾಯ ಖಂಡಿತವಾಗ್ಲೂ ಮಾಡಿ ಕಾರ್ಯಕ್ರಮ ಹೈ ಇದ್ರ ಟೈಮ್. ಬಗ್ಗೆ ನಾನು ಹೆಲ್ತ್ ಮಿನಿಸ್ಟರ್ ಹತ್ರನೂ ಕೂಡ ನಾನು ಮಾತಾಡಿದ್ದೆ. ಇದ್ರ ಬಗ್ಗೆ ವಿಧಾನ ಪರಿಷತ್ತಲ್ಲೂ ಚರ್ಚೆಗೂ ಕೂಡ ನಾನು ತಗೊಂಡಿದ್ದೆ. ಯಾವ್ದಾದ್ರು ಈಗ ಫಾರ್ ಎಕ್ಸಾಂಪಲ್ ಸಿಟಿಯಲ್ಲಿ ಆಗ್ಲಿ ಹಳ್ಳಿಗಳಲ್ಲಿ ಏನಾದ್ರು ಹಾರ್ಟ್ ಅಟ್ಯಾಕ್ ಆದ್ರೆ ಆ ಹಾರ್ಟ್ ಅಟ್ಯಾಕ್ ಆಗಿರುವಂತ ಪರ್ಸನ್ ಈ ಹಾರ್ಟಿಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ನ ತಗೋಬೇಕು ಅಂದ್ರೆ ಸುಮಾರು 50, 100, 200 ಕಿಲೋಮೀಟರ್ ಹೋಗುವಂತ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ್ರೂ ಕೂಡ ಮೈಲ್ಡ್ ಆಗಿದೆ ಅಂತ ಹೋಗೋ ದಾರಿಯಲ್ಲಿ ತೀರ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ನಾನು ಹೆಲ್ತ್ ಮಿನಿಸ್ಟ್ರಿಗೆ ಒತ್ತಾಯ ಮಾಡಿದ್ದೇನೆಂದ್ರೆ ಪ್ರತಿ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ ಟೆನೆಕ್ಟಪ್ಲೇಸ್ ಅಂತ ಇಂಜೆಕ್ಷನ್ ಬರುತ್ತೆ. ಅದು ಒಂದು ಜಿಲ್ಲೆಯಲ್ಲಿ 1-2 ತಾಲೂಕ್ ಹೆಡ್ ಕ್ವಾರ್ಟರ್ ಇದೆ. ಅದನ್ನ ಎಲ್ಲಾ ತಾಲೂಕಲ್ಲೂ ಕೊಡ್ಬೇಕು ಅಂತ. ಅದನ್ನ ಕೊಟ್ರೆ ಜೀವ ಖಂಡಿತವಾಗ್ಲೂ ಉಳಿಯೋ ಸಾಧ್ಯತೆ ಜಾಸ್ತಿ. ಹಾಗಾಗಿ ಎಲ್ಲಾ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಟೆನೆಕ್ಟಪ್ಲೇಸ್ ಇಂಜೆಕ್ಷನ್ ನ ಕೊಡ್ಬೇಕು ಅಂತ. ಪ್ಲಸ್ ಜೊತೆಗೆ ಟ್ರೋಪೋನಿನ್ ಐ ಅಂತ, ಈಗ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರಲ್ಲ, ಈಗೇನೋ ECG ಅಲ್ಲಿ ಚೇಂಜ್ ಆದ ತಕ್ಷಣ ಒಂದು ಟ್ರೋಪೋನಿನ್ ಐ ಅಂತ ಬ್ಲಡ್ ಚೆಕಪ್ ಅದು ಮಾಡಿದ್ರೆ 100% ನಮಗೆ ಕ್ಲಾರಿಟಿ ಆಗುತ್ತೆ. ಓಕೆ, ಹಾರ್ಟ್ ಅಟ್ಯಾಕ್ ಈ ಮನುಷ್ಯಂಗೆ ಆಗಿದ್ರೆ ಕನ್ಫರ್ಮೇಶನ್ ಆಗುತ್ತೆ. ಸೊ ಅವಾಗ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಇವೆರಡನ್ನೂ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅವೈಲಬಿಲಿಟಿ ಮಾಡಿ ಅಂತ ನಾನು ಕೂಡ ಚರ್ಚೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಕೂಡ ನಮ್ಮ ಹೆಲ್ತ್ ಮಿನಿಸ್ಟರ್ಗೆ ಮಾತಾಡಿದ್ದೆ. ಅವರು ಇದನ್ನ ಮಾಡ್ತೀವಿ ಅಂತ ಭರವಸೆನೂ ಕೂಡ ಕೊಟ್ಟಿದ್ದಾರೆ. ಆಲ್ ರೈಟ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಮಾತಾಡಿದ್ರಿ.